தஞ்சாவூர் போலாமாடி ಹಂಗೆ ತಂಜಾವೂರ್ ಬೊಮ್ಮೆ ಕೆಡಕುಂ. ನಾನು ಹೋದದ್ದು ಬೊಂಬೆಗೋಸ್ಕರ ಅಲ್ಲ, ಈ ತಂಜಾವೂರು ಪೆರಿಯ ಕೋವಿಲ್ ನೋಡಲಿಕ್ಕೆ. ಕ್ರಿಸ್ತ ಶಕ 1010 ಚೋಳ ಚಕ್ರವರ್ತಿಯಾದ ರಾಜರಾಜ ಚೋಳ ಒಂದು ನಿರ್ಮಿಸಿದ ಬೃಹದೀಶ್ವರ ಟೆಂಪಲ್ ಅಥವಾ ತಂಜಾವೂರು ದೊಡ್ಡ ದೇವಸ್ಥಾನ. ಅಂದಿನ ಕ್ಷೇತ್ರಶಿಲ್ಪಿ ಆ ಸೋ ಕಾಲ್ಡ್ ಆರ್ಕಿಟೆಕ್ಟ್ ಕುಂಜರ್ ಮಲ್ಲನ್ ರಾಜರಾಮ ಪೆರುಂದಚ್ಚನ್ ರೂಪಿಸಿದ ಅದ್ಭುತ ಇದು. ಚೋಳ ರಾಜರ ಶಕ್ತಿ ಸ್ವಾಧೀನತೆಯನ್ನು ಪ್ರದರ್ಶಿಸಲು ನಿರ್ಮಿಸಿದ ದೇವಸ್ಥಾನವಿದು. ಇದು ಶಿವನಿಗೆ ಅರ್ಪಿತವಾಗಿದ್ದು ಬೃಹತ್ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಗೋಪುರದ ಮೇಲಿನ ಕಲ್ಲಿನ ಕಲಶದ ತೂಕ 80 ಟನ್, ಅದು ಸಿಂಗಲ್ ಕಲ್ಲಂತೆ. ಹಾಗೂ ಈ ದೇವಾಲಯವನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಘೋಷಿಸಲಾಗಿದೆ. ಇನ್ನೊಂದು ಪ್ರಾಮುಖ್ಯತೆ ಏನೆಂದರೆ ಮಂದಿರ ಕಟ್ಟಡದ ನೆರಳು ನೆಲದಲ್ಲಿ ಬೀಳಲ್ಲಂತೆ. ಇದರ ನಡುವೆಯೂ ಉತ್ತರ ಸಿಗದ ಒಂದು ಮಿಸ್ಟ್ರಿಯು ಈ ದೇವಸ್ಥಾನಕ್ಕಿದೆ. ಇತಿಹಾಸದಂತೆ ದೈವಿಕ ಕಲ್ಪನೆ ಲಂಘಿಸಿದ್ದಕ್ಕೆ ರಾಜಮುನಿ ರಾಜರಾಜ ಚೋಳನನ್ನು ಶಪಿಸಿದಾಗ ಅದು ರಾಜನ ಪತನಕ್ಕೆ ಕಾರಣವಾಯಿತಂತೆ. ಅದರಿಂದಾಗಿ ಆಡಳಿತದಲ್ಲಿರುವವರು ಈ ದೇವಾಲಯಕ್ಕೆ ಕಾಲಿಟ್ಟರೆ ಅವರ ನಾಶ ಸಂಭವಿಸುತ್ತದೆ ಎಂದು ಹೇಳುತ್ತಾರೆ. 1980ರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಹಾಗೂ ತಮಿಳುನಾಡು ಸಿಎಂ MGR ಈ ದೇವಾಲಯದ ಸ್ಟ್ಯಾಚ್ಯೂ ರಿವೀಲ್ಗಾಗಿ ಬಂದು ಹೋದ ನಂತರ ಅವರಿಬ್ಬರ ಅಕಾಲ ಮರಣ ಸಂಭವಿಸಿತಂತೆ. ನಂಬಿಕೆಯೋ ಮೂಢನಂಬಿಕೆಯೋ ಗೊತ್ತಿಲ್ಲ, ಇಲ್ಲಿಯ ಜನರ ನಂಬಿಕೆ. ಡನ್ ವಿತ್ ಹಿಸ್ಟ್ರಿ ಪಾರ್ಟ್. ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂತ ಹೇಳಿದರೆ ಈ ದೇವಸ್ಥಾನ ನಿಜವಾಗಿಯೂ ಒನ್ ಆಫ್ ದ ವಂಡರ್. ನನಗೆ ಸ್ವರ್ಗದಲ್ಲಿ ಇದೇನೋ ಎಂಬ ಡೌಟ್ ಆಗಿತ್ತು. ಕಣ್ಣು ಬಾಯಿಬಿಟ್ಟು ನೋಡಿ ಖುಷಿ ಪಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಹಲವು ಬಣ್ಣದ ಹೂತೋಟದ ನಡುವಲ್ಲಿ ನಿಂತು ತರತರ ಬಣ್ಣದ ತರತರ ಹೂಗಳ ನೋಡಿದಾಗ ಸಿಗುವ ಅದೇ ಆನಂದ ವರ್ಣಿಸಲು ಅಸಾಧ್ಯ. ಹಾಳು ಮಾಡಲು ಇಷ್ಟವಿಲ್ಲ, ಆದರೆ ನೋಡಿ ಕಣ್ತುಂಬಿಸಿದಷ್ಟು ಸಾಕಾಗುವುದಿಲ್ಲ. ಪ್ರತಿಯೊಂದು ಮೂಲೆಯೂ ಅಷ್ಟು ಡೀಟೇಲ್ಡ್ ಆಗಿ ಕೆತ್ತಿ ನಿರ್ಮಿಸಿದ್ದಾರೆ. ಅಂದು ಈ ಟೆಂಪಲ್ ಅಲ್ಲದೆ ಒಂದು ಮ್ಯೂಸಿಯಂ ಮತ್ತು ವೀಣೆಯನ್ನು ತಯಾರಿಸುವ ಸ್ಥಳ ಹೋಗಿ ನೋಡಬೇಕಂತ ಪ್ಲ್ಯಾನ್ ಇದ್ದರೂ ಆಗಲಿಲ್ಲ. ಈ ಸ್ವರ್ಗದಲ್ಲಿ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ವರುಣದೇವನು ಸ್ವಲ್ಪ ಡ್ರಿಸ್ಲಿಂಗ್ ಮಾಡಿ ಕ್ಲೈಮೇಟ್ ಕೂಲ್ ಆಗಿ ಇಟ್ಟಿದ್ದ. ಓ, ಎಂತ ಚಂದ ಮಾರೆ ಇದು. ನನಗೆ ಈ ಟೆಂಪಲನ್ನು ನೋಡಿ ಆಸೆ ಆಗ್ತಾ ಇತ್ತು. ಅಷ್ಟು ಅಂದವಾಗಿ ಕಟ್ಟಿದ್ದಾರೆ. ಇದನ್ನು ನಿರ್ಮಿಸಲು ಮುಂದೆ ನಿಂತ ಚೋಳರಾಜನಿಗೆ ನನ್ನ ನಮಸ್ಕಾರಗಳು. ಇದನ್ನು ನಿರ್ಮಿಸಲು ಪ್ಲಾನ್ ತಯಾರಿಸಿದ ಆರ್ಕಿಟೆಕ್ಟಿಗೆ ನನ್ನ ನಮಸ್ಕಾರಗಳು. ಅದೇ ರೀತಿ ಯಾವುದೇ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಇಷ್ಟು ನಾಜೂಕಾಗಿ 100% ಹಾರ್ಡ್ ವರ್ಕ್ ಮಾಡಿದ ಪ್ರತಿಯೊಬ್ಬ ಕೆಲಸಗಾರ, ಅವನು ಯಾವುದೇ ಜನಾಂಗವಾಗಿರಲಿ ಏನೇ ಆಗಲಿ, ಪ್ರತಿಯೊಬ್ಬನ ಪಾದಗಳಿಗೆ ನನ್ನ ನಮಸ್ಕಾರಗಳು. ಇವರುಗಳು ಇದು ಮಾಡದಿರುತ್ತಿದ್ದರೆ ಈ ಚಂದ ಸವಿಯೋ ಭಾಗ್ಯ ನನಗೆ ಸಿಗ್ತಾ ಇರಲಿಲ್ಲ. ಈ ಗೂಸ್ ಬಂಪ್ಸ್ ನಾನು ಫೀಲ್ ಮಾಡ್ತಾ ಇರಲಿಲ್ಲ. ಥ್ಯಾಂಕ್ಸ್ ಟು ಎವ್ರಿ ಒನ್ ಹೂ ವರ್ಕ್ಸ್ ಬಿಹೈಂಡ್ ದಿಸ್ ಮಾಸ್ಟರ್ ಪೀಸ್. ಸೋ ಫಾರ್ ನಾನು ನೋಡಿದ್ರಲ್ಲಿ ಬೆಸ್ಟ್ ಆ್ಯಂಡ್ ಟಾಪ್ ಮೋಸ್ಟ್ ಒನ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಗೇನ್ ಥ್ಯಾಂಕ್ ಯು ಸೋ ಮಚ್.